KCN में आपका स्वागत है। मैं किंग हमीद। ಕರ್ನಾಟಕದಲ್ಲಿ ಇವತ್ತು ದಿವಸ ನಡೀತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು ಜನಸಾಮಾನ್ಯರ ಮಟ್ಟಿಗೆ ಮತ್ತು ಇಡೀ ದೇಶಾದ್ಯಂತ ಜನರಿಗೆ ಒಂಥರ ಅಸಹ್ಯ ಹುಟ್ಟೋ ರೀತಿಯಲ್ಲಿ ನಡ್ಕೊತಾ ಇರುವಂಥದ್ದು ಬಿಜೆಪಿಯನ್ನು ನಾವು ಕಾಣ್ತಾ ಇದ್ದೀವಿ. ಮೊನ್ನೆ ಅಸೆಂಬ್ಲಿನಲ್ಲಿ ಎಷ್ಟರ ಮಟ್ಟಿಗೆ ಯಾವ ಹಂತಕ್ಕೆ ಹೋಗಿ ಬಿಜೆಪಿ ಶಾಸಕರು ಮತ್ತು ಬಿಜೆಪಿ ಮುಖಂಡರುಗಳು ನಡ್ಕೊಂಡ್ರು ಅನ್ನುವಂಥದ್ದು ಇದಕ್ಕೊಂದು ಉದಾಹರಣೆ, ಸ್ಪಷ್ಟ ಉದಾಹರಣೆ. UT ಖಾದರ್ ಅವರು ಸಭಾಪತಿಗಳಾಗಿದ್ದಾರೆ. ಕರ್ನಾಟಕದ ವಿಧಾನಸಭಾ ಇತಿಹಾಸದಲ್ಲೇ ಒಬ್ಬ ಅಲ್ಪಸಂಖ್ಯಾತರ ಮುಖಂಡರು ಸಭಾಪತಿ ಆಗಿರುವಂಥದ್ದು ನನಗನ್ಸುತ್ತೆ ಇದು ಮೊಟ್ಟ ಮೊದಲನೇದು. ದುರಂತ ಏನು ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಬಿಜೆಪಿಯವರು ಅಪೋಸಿಷನ್ ಇದ್ದಂಥ ಸಂದರ್ಭದಲ್ಲಿ UT ಖಾದರ್ ಅವರು ಸಭಾಪತಿ ಆಗಿರುವಂಥದ್ದೇ ಅವರು ತಡ್ಕೊಳಕ್ಕಾಗ್ತಾ ಇಲ್ಲ. ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಪಕ್ಷಾತೀತವಾಗಿ ಎಲ್ಲರೂ ರಾಜಕೀಯ ಮಾಡದೇನೆ ಯಾವ ರಾಜಕೀಯ ಪಕ್ಷಕ್ಕೂ ಫೇವರ್ ಮಾಡದೇನೆ ಪ್ರಮುಖವಾಗಿ ವಿರೋಧ ಪಕ್ಷಗಳಿಗೆ ಜಾಸ್ತಿ ಅವಕಾಶಗಳನ್ನು ಕೊಟ್ಟು ಚರ್ಚೆ ಮಾಡುವಂಥದಕ್ಕೆ ಅವಕಾಶ ಕೊಡ್ತಾ ಇದ್ರೂ ಕೂಡ UT ಖಾದರ್ ವಿರುದ್ಧನೇ ಪೇಪರ್ಗಳಲ್ಲಿ, ಪೇಪರ್ ವೇಟ್ಗಳಲ್ಲಿ, ಪುಸ್ತಕಗಳಲ್ಲಿ ಅವ್ರ ಮೇಲೆ ಒಡೆಯುವಂಥದಕ್ಕೆ ಹೋಗಿರುವಂಥದ್ದು ನಾಚಿಕೆಗೇಡಿನ ಸಂಗತಿ. ನಾವೆಲ್ಲ ಬಹಳ ಸುಸಂಸ್ಕೃತರು, ಸಂಸ್ಕೃತಿಯಿಂದ ಬಂದಿರುವಂಥ ಒಂದು ಪಕ್ಷ ಅಂತ ಏನು ಇಡೀ ದೇಶದಲ್ಲಿ ತೋಡ್ಕೊತಾ ಇದ್ದಾರೆ ಬಿಜೆಪಿಯವರು. ಇವರಂತ ಥರ್ಡ್ ರೇಟೆಡ್ ರಾಜಕೀಯ ಪಕ್ಷ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ. ಇವ್ರದೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳ ರೀತಿಯಲ್ಲಿ ಬಿಂಬಿಸುವಂಥದ್ದು, ಬಟ್ ಒಳಗಡೆ ಮಾಡುವಂಥ ಕೆಲಸ ಎಲ್ಲ ಅನಾಚಾರಗಳು. ನಿನ್ನೆ ದಿವಸ ಒಂದು ಸಣ್ಣ ವಿಚಾರಕ್ಕೆ ಸರಿಯಾಗಿ ಸದನವನ್ನೇ ನಡೆಸುವಂಥದ್ದಕ್ಕೆ ಬಿಡಲಿಲ್ಲ. ಮುಖ್ಯಮಂತ್ರಿಗಳ ಮೇಲೆನೆ ಮುಗಿ ಬೀಳುವಂಥದ್ದು, ಮುಖ್ಯಮಂತ್ರಿಗಳನ್ನ ಅಟ್ಯಾಕ್ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಕಾಂಟ್ರಾಕ್ಟರ್ ಟೆಂಡರ್ಸ್ಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ 4% ಗುತ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ರಿಸರ್ವೇಷನ್ ಕೊಡುವಂಥದಕ್ಕೆ ಒಂದು ತೀರ್ಮಾನ ಮಾಡಿ ಬಿಲ್ಲನ್ನು ತಗೊಂಬಂದ್ರು. ಅದನ್ನು ಇವರು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಬರೀ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ನಾವು ರಾಜ್ಯದಲ್ಲಿ ಕೊಡುವಂಥ ಕೆಲಸವನ್ನ ಮಾಡಿಲ್ಲ. ಈಗ ಆಲ್ರೆಡಿ 43% ರಿಸರ್ವೇಷನ್ ಕೊಟ್ಟಿದ್ದೀವಿ, 24% ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಕೊಟ್ಟಿದ್ದೀವಿ. ಪ್ರವರ್ಗ 1A 4% ಕೊಟ್ಟಿದ್ದೀವಿ. ಪ್ರವರ್ಗ 2A 15% ಕೊಟ್ಟಿದ್ದೀವಿ. ಒಟ್ಟು 43% ಕಾಂಟ್ರಾಕ್ಟರ್ಸ್ ಅಲ್ಲಿ ಟೆಂಡರ್ಗಳನ್ನ ಕರೆಯುವಂಥ ಸಂದರ್ಭದಲ್ಲಿ ರಿಸರ್ವೇಷನ್ ಕೊಡುವಂಥ ಕೆಲಸವನ್ನ ಮಾಡಿದ್ದೀವಿ. ಮುಸ್ಲಿಂ ಸಮುದಾಯ 2B ಮೈನಾರಿಟೀಸ್ನೆಲ್ಲರೂ ಸೇರಿಸಿ, ಮೈನಾರಿಟಿ ಅಂದರೆ ಬರೀ ಮುಸ್ಲಿಮ್ಸ್ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಕ್ರಿಶ್ಚಿಯನ್ಸ್ ಬರ್ತಾರೆ, ಪಾರ್ಸಿಗಳು ಬರ್ತಾರೆ, ಜೈನ್ಗಳು ಬರ್ತಾರೆ, ಬುದ್ಧರು ಬರ್ತಾರೆ, ಸಿಖ್ಗಳು ಬರ್ತಾರೆ, ಅವರೆಲ್ಲರಿಗೂ ಸೇರಿ ಕಾಂಟ್ರಾಕ್ಟರ್ಸ್ ಅಲ್ಲಿ ಅವರು ಎಲ್ಲೂ ಇಲ್ಲ. ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ನ ತಗೊಳ್ಳುವಂಥ ಸಮುದಾಯ ಯಾವುದು, ಯಾವ ಜನಾಂಗದವರು ಅನ್ನುವಂಥ ದಯಮಾಡಿ ಹಿಸ್ಟ್ರಿ ತಗೊಂಡು ಒಂದು ವಿಶ್ಲೇಷಣೆ ಮಾಧ್ಯಮದವರು ಮಾಡಲಿ. ಮುಸ್ಲಿಮ್ಸ್ನವರು ಕಾಂಟ್ರಾಕ್ಟ್ ಫೀಲ್ಡ್ ಎಲ್ಲೇ ಇಲ್ಲ, ಅವ್ರಿಗೆ ಅವಕಾಶಗಳನ್ನೇ ಕೊಡ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಮುಸ್ಲಿಮ್ಸ್ ಸಮುದಾಯದವರು ಹಿಂದುಳಿದ ರೀತಿಯಲ್ಲಿ ಬೇರೆ ಯಾವ ಸಮುದಾಯದಲ್ಲೂ ನಾವು ಕಾಣ್ತಾ ಇಲ್ಲ. ಎಜುಕೇಷನ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ, ಉದ್ಯೋಗ ಅವಕಾಶದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ, ವ್ಯಾಪಾರ ವಹಿವಾಟುಗಳಲ್ಲಿ ಬ್ಯಾಕ್ವರ್ಡ್ ಇದ್ದಾರೆ, ರಿಯಲ್ ಎಸ್ಟೇಟ್ನಲ್ಲಿ ಇಲ್ಲವೇ ಇಲ್ಲ ಅವರು, ಹೋಟೆಲ್ ಉದ್ಯಮಿನಲ್ಲಿ ಇಲ್ಲವೇ ಇಲ್ಲ ಅವರು, IT ಸೆಕ್ಟರಲ್ಲಿ ಇಲ್ಲವೇ ಇಲ್ಲ ಅವರು. ಮತ್ತು ಇನ್ನೆಲ್ಲಿದ್ದಾರೆ ಅವರು? ಪಾಪ ಸಣ್ಣ ಜಾಬ್ಗಳನ್ನ ಮಾಡಿಕೊಂಡು ಅವತ್ತಿಗೆ ಅವರು ಬೆಳಗಿಂದ ಸಾಯಂಕಾಲ ದುಡಿಬೇಕು, ಆಮೇಲೆ 2 ಹೊತ್ತು ಊಟ ಮಾಡಬೇಕು ಅನ್ನುವಂಥ ಪರಿಸ್ಥಿತಿನಲ್ಲಿರುವಂಥ ಮುಸ್ಲಿಂ ಸಮುದಾಯದವರು ಇಡೀ ದೇಶದಲ್ಲಿ 50-60% ಇದ್ದಾರೆ. ಎಲೈಟ್ ಕ್ಲಾಸು ಹಿಂದೂಗಳ ರೀತಿಯಲ್ಲಿ ಸಮಾನವಾಗಿ ಬೆಳೆದಿರುವಂಥ ವರ್ಗ ಏನೋ ಒಂದು 2% ಇರ್ಬೋದು ಅಷ್ಟೇ. ಇನ್ನು 98% ಬಹಳ ಕಡು ಬಡತನದಿಂದ ಇರುವಂಥದ್ದು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಬಿಜೆಪಿಯವರು ಅವ್ರ ವೋಟ್ ಬ್ಯಾಂಕ್ಗೋಸ್ಕರ, ಅವ್ರ ಅಧಿಕಾರಕ್ಕೋಸ್ಕರ ದಿನ ಬೆಳಗ್ಗೆ ಎದ್ರೆ ಮುಸ್ಲಿಮ್ಸ್ನ ಬೈಯುವಂಥದ್ದು, ಮುಸ್ಲಿಮ್ನ ತೆಗೊಳ್ಳುವಂಥದ್ದು, ಮುಸ್ಲಿಮ್ಸ್ನ ಅಟ್ಯಾಕ್ ಮಾಡುವಂಥದ್ದು, ಮುಸ್ಲಿಮ್ಸ್ನ ಟೆರರಿಸ್ಟ್ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನ ಇಡೀ ದೇಶಾದ್ಯಂತ ಮಾಡ್ತಾ ಇರುವಂಥದ್ದು ಇದು ನಾಚಿಕೆ ಆಗಬೇಕು. ನಮ್ಮ ದೇಶದ ಸಂಪೂರ್ಣ ಮಾನ ಮರ್ಯಾದೆನ ಹೊರ ದೇಶಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಹರಾಜಾಗ್ತಾ ಇರುವಂಥದ್ದು ನಾವು ಬಿಜೆಪಿಯವರು ಕಾಣ್ತಾ ಇದ್ದೀವಿ. ಅವ್ರಿಗೆ ಬೇರೆ ಯಾವ ಅಜೆಂಡಾನೂ ಇಲ್ಲ. ದಿನ ಬೆಳಗ್ಗೆ ಮುಸ್ಲಿಮ್ಸ್ ಬಗ್ಗೆ ಮಾತಾಡುವಂಥದ್ದು ಅಷ್ಟೇನೆ, ಮುಸ್ಲಿಮ್ಸ್ನ ಟೆರರಿಸ್ಟ್ ರೀತಿಯಲ್ಲಿ ಬಿಂಬಿಸುವಂಥದ್ದು ಅಷ್ಟೇನೆ, ಮುಸ್ಲಿಮ್ಸ್ಗೆ ಏನೂ ಕೊಡಬಾರ್ದು ಅನ್ನೋ ರೀತಿಯಲ್ಲಿ. ಅಂದರೆ ನಾವು
ನೇರವಾಗಿ ನರೇಂದ್ರ ಮೋದಿ ನಿಮ್ಮದೇ ಸರ್ಕಾರ ಇದೆಯಲ್ಲಪ್ಪ, ಅಮಿತ್ ಶಾ, ನರೇಂದ್ರ ಮೋದಿ ಎಲ್ಲ ಬಹಳ ಘಟಾನುಘಟಿಗಳಿದ್ದೀರಿ. ಇಡೀ ದೇಶಾದ್ಯಂತ 23-24% ಮುಸ್ಲಿಂ ಸಮುದಾಯದವರಿದ್ದಾರೆ. ಅಂದರೆ ಸುಮಾರು 30-35 ಕೋಟಿ ಜನಸಂಖ್ಯೆ ಮುಸ್ಲಿಂ ಸಮುದಾಯದವರಿದ್ದಾರೆ. ಒಂದು ಕೆಲಸ ಮಾಡಿ, ಎಲ್ಲನೇ ಪೂರ್ತಿ ಪಾರ್ಲಿಮೆಂಟ್ ಎಲ್ಲ 10 ವರ್ಷ ನೀವೇ ಇದ್ದೀರಿ, 3ನೇ ಟರ್ಮ್ ಗೆದ್ದಿದ್ದೀರಿ, ಒಂದು ತೀರ್ಮಾನ ತಗೊಂಬಿಡಿ. ಮಿಲಿಟರಿ ಮೂಲಕ ಎಲ್ಲ ಮುಸ್ಲಿಂ ಸಮುದಾಯದ 33 ಕೋಟಿ ಜನಸಂಖ್ಯೆಯನ್ನು ತಗೊಂಡೋಗಿ ಸಮುದ್ರಕ್ಕೆ ಹಾಕ್ಸ್ಬಿಡಿ. ಅಂತ ತಗೊಂಡೋಗಿ ಸಮುದ್ರಕ್ಕೆ ಬಿಸಾಕ್ಸ್ಬಿಡಿ, ಕೊಲ್ಬಿಡಿ. ಭಾರತ ಮಾತೆಯ ಮಕ್ಕಳಲ್ವಾ, ಭಾರತ ದೇಶದ ಮಕ್ಕಳಲ್ವಾ ಅವರು ಮುಸ್ಲಿಮ್ಸ್ ಕಂಡ್ರೆ ಯಾಕೆ ಅಷ್ಟೊಂದು ಅಸೂಯೆ ನಿಮಗೆ, ಅಸಹನೆ? ಅವ್ರು ಏನು ಮಾಡಿದ್ದಾರೆ? ಯಾರೋ ಒಬ್ಬ ಏನೋ ಒಂದು ತಪ್ಪು ಮಾಡಿದ್ರೆ ಆ ತಪ್ಪನ್ನ ಎಲ್ಲ ಸಮುದಾಯದಲ್ಲೂ ಮಾಡುವಂಥವ್ರು ಇದ್ದಾರೆ. ಅವ್ರನ್ನ ಆ ಶಾಪ ನಿಮ್ಗೆ ತಟ್ಟುತ್ತೆ, ಇವತ್ತಲ್ಲ ನಾಳೆ ಶಾಪ ತಟ್ಟುತ್ತೆ. ಓ ಅಂತಾರಲ್ಲ ಪಾಪ ಅವ್ರು ಅಯ್ಯೋ ಅಂತಾರಲ್ಲ, ಅಲ್ಲ ಅಂತ ಅನ್ಕೊಂಡು ಅಯ್ಯೋ ಅಂತಾರೆ ಅವರು. ಅಯ್ಯೋ ಅಂದಾಗ ಆ ಶಾಪ ತಟ್ಟದೆ ನಿಮಗೆ. BJP-ಯವರಿಗೆ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಸೌಹಾರ್ದತೆಯಿಂದ ಎಲ್ಲರನ್ನೂ ಬಾಳುವಂಥದಕ್ಕೆ ಅವಕಾಶ ಮಾಡಿಕೊಡಿ. ಸಣ್ಣ ವಿಚಾರ ಮಾಡುವಂಥದ್ದೆಲ್ಲ ನೀವು RSSನವ್ರು ತಪ್ಪು ಮಾಡಿಬಿಟ್ಟು ಮುಸ್ಲಿಮ್ಸ್ ಮೇಲೆ ಹಾಕುವಂಥ ಕೆಲಸ, ಕಾಂಗ್ರೆಸ್ ಮೇಲೆ ಹಾಕುವಂಥ ಕೆಲಸ, ಸಿದ್ದರಾಮಯ್ಯನಂತವರು ಲೀಡರ್ಗಳು ಮತ್ತೆ ಈ ರಾಜ್ಯದಲ್ಲಿ ದೇಶದಲ್ಲಿ ಹುಟ್ಟಿ ಬರಲ್ಲ. ಎಲ್ಲ ಸಮುದಾಯದವ್ರನ್ನ ಒಟ್ಟಾರೆ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಇರುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, DK ಶಿವಕುಮಾರ್ ಇದ್ದಾರೆ, ಸೋನಿಯಾ ಗಾಂಧಿ ಅವರ ಜೀವನನೇ ಛೇದ್ಬಿಟ್ರು. ಎಲ್ಲರೂ ಒಟ್ಟಿಗೆ ಹೋಗಬೇಕು ಅನ್ನುವಂಥ ಉದ್ದೇಶ. ಇದು ಬಿಟ್ಬಿಡಿ ದಯಮಾಡಿ. ರಂಜಾನ್ ಸಂದರ್ಭದಲ್ಲಿ ಸುಮ್ಮನೆ ಏಕಾಏಕಿ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಬಿಡಬೇಕು. ಇಲ್ಲಾಂದರೆ ದೊಡ್ಡ ಮಟ್ಟದ ಉಗ್ರ ಹೋರಾಟಗಳನ್ನು ಕಾಂಗ್ರೆಸ್ ನೇತೃತ್ವದಲ್ಲೇ ಮಾಡಬೇಕಾಗಿರುವಂಥ ಸನ್ನಿವೇಶನ ಉಂಟು ಮಾಡುವಂಥ ಕೆಲಸವನ್ನು ಮಾಡಿಬಿಡಿ. ಅದು ಲಾಭ ನಿಮ್ಗೆ ಆಗುತ್ತೆ ಅನ್ನುವಂಥ ತುಷ್ಟೀಕರಣ ಮಾಡುವಂಥದ್ದು, ಪೋಲರೈಸೇಷನ್ ಮಾಡುವಂಥದ್ದು, ಹಿಂದೂ ಮತ್ತು ಮುಸ್ಲಿಮ್ಸ್ ಡಿವೈಡ್ ಮಾಡುವಂಥದ್ದು. ಹಿಂದೂಗಳಿಗೆ ಏನೂ ಗೊತ್ತಿಲ್ಲದವ್ರಿಗೆ ಇಲ್ಲದೇ ಇರೋದೆಲ್ಲ ಹೇಳಿ ಮುಸ್ಲಿಮ್ಸ್ ಅಂದರೆ ಏನೋ ಒಂಥರ ಕೆಟ್ಟ ರೀತಿಯಲ್ಲಿ ಭಾವನೆ ಬರಬೇಕು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು BJP. ಇದು ದೊಡ್ಡ ದುರಂತದ ಸಂಗತಿ. ಇದು ಆಗಬಾರ್ದು. ಮೊನ್ನೆ ಉದಯಗಿರಿನಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂಥ ಕೆಲಸ ಇಡೀ ದೇಶಾದ್ಯಂತ ನ್ಯೂಸನ್ನು ಮಾಡಬೇಕು. 4 ದಿವಸ 5 ದಿವಸ ಎಲ್ಲ ಊಹೆಗಳ ಮೂಲಕ ಮಾಡುವಂಥ ಕೆಲಸ ಮಾಡಬೇಕು. ಪೊಲೀಸ್ ವ್ಯವಸ್ಥೆ ಇರ್ಬೋದು, ಜುಡಿಷಿಯಲ್ ವ್ಯವಸ್ಥೆ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವೂ ಅವರ ಮೂಗು ನೇರಕ್ಕೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು BJP ಕೆಲಸ ಮಾಡ್ತಾ ಇದ್ದಾರೆ. ಎದುರಿಸ್ತಾರೆ, ಇನ್ನೇನೋ ಮಾಡ್ತಾರೆ. ಈ ಎಂಟೈರ್ ಮೀಡಿಯಾ ಅವ್ರ ಜೊತೆಲಿದೆ. ಅವ್ರು ಏನು ಹೇಳ್ತಾರೋ ಅದನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಮಗೆ ದೊಡ್ಡ ನೋವನ್ನು ತಂದಿರುವಂಥದ್ದು. ಮೀಡಿಯಾದವರು ನಾನು ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ಇಡೀ ಪಕ್ಷಾತೀತವಾಗಿ ಪಕ್ಷಪಾತ ಬಿಟ್ಟು ಎಲ್ರಿಗೂ ನ್ಯೂಸನ್ನು ಕೊಡುವಂಥ ಕೆಲಸವನ್ನು ಹಿಂದೆಯಿಂದನೂ ಮಾಡ್ಕೊಂಬಂದಿದ್ದೀರಿ. BJPಗೆ ಒತ್ತಡಕ್ಕೆ ಮಣಿದು ದಯಮಾಡಿ ಒನ್ ಸೈಡ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅನ್ನುವಂಥದ್ದು ಅಷ್ಟೇ ನನ್ನ ನಿಮ್ಮಲ್ಲಿ ಕಳಕಳಿಯ ಮನವಿ. 18 ಜನಕ್ಕೆ ವಿಧಾನಸೌಧದಿಂದ ಆಚೆ ಹಾಕಿದ್ದಾರೆ. ಯಾವ್ಯಾವ ಪಕ್ಷ ಸರ್? ಅಲ್ಲ, 18 ಜನ ಅವರು ಸ್ಪೀಕರ್ ಮೇಲೆ ಪೇಪರ್ಗಳನ್ನ ಹರಿದು ಬಿಸಾಕಿ ಅಸಿಸ್ತನ್ನು ತೋರಿಸಿ ಸದನಕ್ಕೆ ಅಗೌರವ ತಂದಿರುವಂಥ ದೃಷ್ಟಿಯಿಂದ ಕಾನೂನಲ್ಲಿ ಇದೆ. ಅದು ಪೀಠಕ್ಕೆ ನೀವು ಗೌರವ ಕೊಡಲಿಲ್ಲ, ಸದನ ನಡೆಸುವಂಥದ್ದಕ್ಕೆ ಅವಕಾಶ ಕೊಡದೇನೆ ಗೂಂಡಾವರ್ತನೆ ರೌಡಿಸಮ್ ಮಾಡಿದಾಗ 18 ಜನನ BJP ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಖಾದರ್ ಅವರು. ಅದು ಇವತ್ತೇನು ಹೊಸದಾಗಿ ಮಾಡುವಂತಲ್ಲ, ಹಿಂದೆ BJP ಮಾಡಿರ್ಲಿಲ್ವೇ? 2024 ಕೊನೆಯ ಹಂತದಲ್ಲಿ ಈ ಸರಿ ಲೋಕಸಭಾ ಚುನಾವಣೆ ಬರೋಕ್ಕಿಂತ ಮುಂಚೆ 200 ಜನ MP ಗಳನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಪಾರ್ಲಿಮೆಂಟ್ ಅಲ್ಲಿ. ಒಟ್ಟಿಗೆ ಒಂದೇ ಸಾರಿಗೆ 200 ಜನ MP ಗಳನ್ನ ಸಸ್ಪೆಂಡ್ ಮಾಡಿ ಹೊರದಬ್ಬಿ ಇವ್ರೇನೆಲ್ಲ ಮಾಡ್ಕೊಬೇಕು, ಎಲ್ಲ ಕಾನೂನುಗಳನ್ನ ತಗೊಂಬಂದು ತಿದ್ದುಪಡಿ ಮಾಡ್ಕೊಳ್ಳುವಂಥ ಕೆಲಸವನ್ನ ಪಾರ್ಲಿಮೆಂಟ್ ಅಲ್ಲಿ ಮಾಡಲಿಲ್ಲ BJP ನೇತೃತ್ವದ ಸರ್ಕಾರ. ಇಲ್ಲಿ ಏನಕ್ಕೆ ಮಾಡಿದೀವಿ ಅನ್ನುವಂಥ ದಯಮಾಡಿ ಹೇಳಿ. ಅಲ್ಲಿ ಮಾತಾಡಕ್ಕೆ ಬಿಡಲ್ವಲ್ಲ BJP ಅವರು ಪಾರ್ಲಿಮೆಂಟ್ ಅಲ್ಲಿ. ರಾಹುಲ್ ಗಾಂಧಿಗೆ ಬಿಡಲ್ವಲ್ಲ, ರಾಹುಲ್ ಗಾಂಧಿ ಲೀಡರ್ ಆಫ್ ಅಪೋಸಿಷನ್, ಅವ್ರಿಗೆ ಬಿಡಲ್ವಲ್ಲ. ಕಾನೂನೆಲ್ಲ ಎಲ್ರಿಗೂ ಒಂದೇ ಅಲ್ವಾ ಸ್ವಾಮಿ? ಯುಟಿಕ್ ಆದವರು ಸಸ್ಪೆಂಡ್ ಮಾಡಿದ್ದಾರೆ 6 ತಿಂಗಳು. ಆ ಸಸ್ಪೆನ್ಷನ್ ಇಂದ 1 ವರ್ಷ ಮಾಡಬೇಕಾಗಿತ್ತು ಅಂತ ನಮ್ಮ ಜನರ ಅಭಿಪ್ರಾಯವಿತ್ತು. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ರೌಡಿಸಮ್ ಮಾಡುವಂಥ ಕೆಲಸವನ್ನ BJP ಬರೇ ಸುಳ್ಳು ಮಾತೆತ್ತಿರು ಬಾಯಿ ಎತ್ತಿರು ಸುಳ್ಳು ಹೇಳ್ತಾರೆ. ಬರೇ ಸುಳ್ಳು ಹೇಳಿ ಅಡಚಣೆ ಮಾಡ್ತಾರೆ. ಜನರ ದೃಷ್ಟಿಯಲ್ಲಿ ಜನರಿಗೆ ಬೇಕಾಗಿರುವಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥದಕ್ಕೆ ಅವರಿಗೆ ಆಸಕ್ತಿ ಇಲ್ಲ. ಬರೀ ಭಾವನಾತ್ಮಕ ವಿಚಾರಗಳ ತಗೊಂಡ್ಬಂದು ಜನಗಳನ್ನ ಉದ್ರೇಕಿಸಿ ಸೆನ್ಸಿಟಿವ್ ವಿಚಾರಗಳನ್ನ ಬೂಮ್ರ್ಯಾಂಗ್ ಮಾಡಿಸಿ ಅದರಿಂದ ರಾಜಕೀಯ ಮಾಡುವಂಥದ್ದು ಒಂದು ವ್ಯವಸ್ಥೆ BJP ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದು ಜನಗಳಿಗೆ ಈಗ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ.